ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೊಸದಾಗಿ ಅಡುಗೆ ಚಾನಲ್ ಓಪನ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ನೇತ್ರಾವತಿ ಅಂದ್ಬಿಟ್ಟು ಅಡುಗೆ ಚಾನಲ್ ಓಪನ್ ಮಾಡ್ತಾ ಇರೋದ್ರಿಂದ ಇವತ್ತು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಂದ್ಬಿಟ್ಟು ಗೋಧಿ ಕಜ್ಜಾಯ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ಗೋಧಿ ಕಜ್ಜಾಯ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಗೋಧಿನ ನೆನೆಸಿಟ್ಕೊಂಡಿದ್ದೀನಿ. 1 ಕಪ್ಪು ಗೋಧಿ, ಅರ್ಧ ಕಪ್ಪು ಕುಶುಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಎಲ್ಲರೂ ತಿನ್ಬೋದು. ಅದ್ರ ಜೊತೆಗೆ ಹೆಣ್ಮಕ್ಳು ದೊಡ್ಡವರಾಗಿರ್ತಾರಲ್ಲ ಅವ್ರಿಗೆ ತುಂಬ ಒಳ್ಳೇದಿದು. ಈ ಥರ ನಮ್ಮಮ್ಮ ನಮಗೆ ಮಾಡ್ಕೊಡ್ತಾಯಿದ್ರು. ಅದು ನನಗೆ ಬೇಡ ಅಂದ್ರೂ ಬೇರೆ ದಿನವೂ ನಾನು ಮಾಡ್ಕೊಂಡು ತಿಂತೀವಿ ಇದನ್ನು. ಆದರೆ ಇದು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ಈ ಥರ ಗೋಧಿ ನೆನೆಸ್ಬಿಟ್ಟು ಮಾಡಿದ್ರೆ ಟೇಸ್ಟೇ ಬೇರೆ ಥರ ಇರುತ್ತೆ. ಇದಕ್ಕೆ 1 ಕಪ್ ಒಂದು ಬೆಲ್ಲ, ಕಾಯಿ, ತೆಂಗಿನಕಾಯಿ, ಏಲಕ್ಕಿ ಕಾಯಿ, ಕಲ್ಸಕ್ಕೆ ಬೇಕಾದರೆ ಎಳ್ಳಿದ್ರೆ ಹಾಕ್ಬೋದು. ಎಳ್ಳಿರಲಿಲ್ಲ, ನಾನು ಹಾಕಿಲ್ಲ. ಹಂಗಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು. ಆಮೇಲೆ ಇದು ರಾತ್ರಿ ನೆನೆಸಿದ್ರೆ ನಾಳೆಗೆ ರಾತ್ರಿ ನೆನೆಸಿ ಬೆಳಗ್ಗೆಗೆ ಮಾಡಬೇಕು, ಇಲ್ಲ ಬೆಳಗ್ಗೆ ನೆನೆಸಿದ್ರೆ ರಾತ್ರಿಗೆ ಮಾಡಬೇಕು. ಆ ಥರ ನೆನೆಸ್ಬೇಕು ತುಂಬ ಟೈಮು. ನೆನೆಸಲಿಲ್ಲ ಅಂದರೆ ಇದು ರುಬ್ಬಕ್ಕಾಗಲ್ಲ. ಆಮೇಲೆ ಕೈಯಲ್ಲಿ ರುಬ್ಬಿದ್ರೆ ನಾರ್ನಂಗೆ ಬರುತ್ತೆ. ಇದು ಮಿಕ್ಸಿಲಿ ರುಬ್ಬಿರೋದ್ರಿಂದ ಸ್ವಲ್ಪ ತೆಳ್ಳೆ ಅದು, ಯಾಕಂದರೆ ನುಣ್ಣಗಾಗಲಿ ಅಂದ್ಬಿಟ್ಟು ತೆಳ್ಳೆ ಆಗಿಬಿಟ್ಟಿದೆ. ಅಕಸ್ಮಾತ್ ಈ ಥರ ತೆಳ್ಳೆ ಆದರೆ ಏನು ತೊಂದರೆ ಏನಿಲ್ಲ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಬಿಡಿ, ಏನೂ ತೊಂದರೆ ಆಗೋಲ್ಲ. ಅದು ಜಾಸ್ತಿ ಗಟ್ಟಿನೇ ಆಗಬೇಕು ಅಂತ ಏನಿಲ್ಲ. ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಒಂದು ಲೆವೆಲಿಗೆ ಗಟ್ಟಿ ಆದರೆ ಸಾಕು. ರುಬ್ಬುವಾಗಲೇ ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಆದ್ರೆ ಏನು ಮಾಡೋಕ್ಕಾಗುತ್ತೆ, ಒಂದೊಂದ್ಸಲ ಮಿಕ್ಸಿಲಿ ನುಣ್ಣಗಾಗಲ್ಲ, ಒಂದೊಂದ್ಸಲ ನೀರು ಹಾಕ್ಕೊಂಡೇ ರುಬ್ಬಬೇಕಾಗುತ್ತೆ. ಅಂಥ ಟೈಮಲ್ಲಿ ಗ್ರೈಂಡರ್ ಇದ್ದರೆ ನುಣ್ಣಗೆ ರುಬ್ಕೋಬೋದು. ಇಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ, ಮಿಕ್ಸಿಲಿ ರುಬ್ಬಿದಾಗ ಒಂದೊಂದ್ಸಲ ತೆಳ್ಳಗಾಗೋದ್ರೆ ಈ ರೀತಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅಕ್ಕಿ, ಆಮೇಲೆ ಬೆಲ್ಲ, ಕಾಯಿ, ಏಲಕ್ಕಿ ಕಾಯಿ ಎಲ್ಲ ರುಬ್ಬಿದ್ದೀವಲ್ಲ, ಇವಾಗ ಇದಕ್ಕೆ ಎಳ್ಳಿದ್ರೆ ಎಳ್ಳು ಹಾಕ್ಬೋದು. ಎಳ್ಳಿಲ್ಲ, ಹಾಕಿಲ್ಲ ನಾನು. ಇವಾಗ ಎಣ್ಣೆ ಕಾಯಿಸ್ಬಿಟ್ಟು ಅದನ್ನು ಸುಮ್ಮನೆ ಕೈಯಲ್ಲೇ ಸ್ವಲ್ಪ ಗೋಲಿ ಥರ ಸ್ವಲ್ಪ ಬಿಡೋದು ಅಷ್ಟೇ. ಅದು ಇನ್ನೇನು ಜಾಸ್ತಿ ಅದನ್ನು ಇದು ಮಾಡಬೇಕು. ಆದರೆ ಸಣ್ಣ ಊರಲ್ಲಿ ಬೇಯಿಸ್ಬೇಕು, ಯಾಕೆಂದರೆ ಒಳಗಡೆ ಎಲ್ಲ ಬೇಯಬೇಕಲ್ವ. ಅದು ಗೋಧಿ, ಅಕ್ಕಿ, ಕುಸುಲಕ್ಕಿ ಎಲ್ಲ ಹಾಕಿರೋದ್ರಿಂದ ನೀಟಾಗಿ ಬೇಯಬೇಕದು. ಬೆಂದ ಮೇಲೆ ಹಂಗೆ ತಿರುಗಿಸ್ಕೊಂಡು ಸಣ್ಣ ಸಣ್ಣ ಗೋಲಿ ಥರ ಹಾಕಿದ್ರೆ ಸಾಕು. ಅದೇನು ತಟ್ಟಬೇಕು, ಅಗಲ ತಟ್ಟಬೇಕು ಆ ಥರ ಏನಿಲ್ಲ. ಸುಮ್ಮನೆ ನಾವು ಬಜ್ಜಿ ಬಿಡ್ತೀವಲ್ಲ ಆ ಥರ ಸ್ವಲ್ಪ ಆ ಕಡೆ ಈ ಕಡೆ ಬಿಟ್ಟರೆ ಆಯಿತು. ಈ ಥರ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಸಣ್ಣ ಊರಲ್ಲಿ ಬೇಯಿಸಬೇಕು. ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಓಡಾಡ್ಕೊಂಡು ತಿಂತಾರೆ, ಎಲ್ಲರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಸಣ್ಣ ಉರಿ ಇಟ್ಕೊಂಡು ಮಾಡ್ಕೋಬೇಕು. ಇದನ್ನು ಜಾಸ್ತಿ ಉರಿ ಆದರೆ ಮೇಲೆ ಸೀದೋಗುತ್ತೆ, ಒಳಗೆ ಬೇಯಲ್ಲ, ಹಿಟ್ಟಿಟ್ಟು ಥರ ಇರುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಲಾದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಈ ರೀತಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.